ಓಡದಾಡಿ ಪಡೆ ಅಂತ ಪರಿಸ್ಥಿತಿ ಬಂದಿದೆ. ಈ ಸ್ಥಿತಿ ಮತ್ತೆ ಬರಬಾರ್ದು ಅಂದ್ರೆ ನಾವೆಲ್ಲ ಚಾಲಕರು ಒಂದಾಗಿ ಹಲವಾರು ಸ್ನೇಹಿತರನ್ನು ಕರ್ಕೊಂಡ್ಬಂದು ಉಗ್ರವಾಗಿ ಹೋರಾಡಿ ನಮ್ಮ ಶಕ್ತಿ, ನಮ್ಮ ತಾಕತ್ತು, ಇವತ್ತು ನಮ್ಮ ಕೂಗು ಏರ್ಪೋರ್ಟ್ ಅಥಾರಿಟಿ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಡೆಲ್ಲಿಗಾಗಿರ್ಬೋದು, ಡೆಲ್ಲಿ ಮಟ್ಟಕ್ಕೆ ಕೇಳಬೇಕು. ಇವತ್ತು ಏರ್ಪೋರ್ಟ್ ಅಲ್ಲಿ ಮಾಡಿರೋದೇನು, ನಮ್ಮೆಲ್ಲರ ಅನ್ನ ಕಿತ್ಕೊಂಡವನೆ, ಎಲ್ಲ ಅನ್ನ ಕಿತ್ಕೊಂಡವನೆ, ಎಲ್ಲರ ಜೀವನಕ್ಕೆ, ಎಲ್ಲ ಕುಟುಂಬಗಳಿಗೆ ಅನ್ಯಾಯ ಮಾಡ್ತಾ ಇದ್ದಾನೆ. ಇದನ್ನ ಪ್ರಶ್ನೆ ಮಾಡಬೇಕು. ಅನ್ಯಾಯ ಆಗ್ತದೆ ಯಾರಿಗೆ? ನಮಗೆ. ನಾವೇ ಪ್ರಶ್ನೆ ಮಾಡಬೇಕು. ಇದನ್ನ ಎಲ್ಲರೂ ಎಚ್ಚೆತ್ಕೊಳ್ಳಿ. ಎಲ್ಲರೂ 16 ಜನ ಕರ್ಕೊಂಡ್ಬಂದು ಶಾಂತಿ ರೀತಿಯಲ್ಲಿ ಹೋರಾಟ ಮಾಡಿ ನಮ್ಮ ಹಕ್ಕನ್ನ ಕೇಳಿ ಪಡೆಯೋಣ. ನಮಸ್ಕಾರ. ಇವತ್ತು ಇಲ್ಲಿ ಸೇರಿರೋ ಎಲ್ಲ ನಮ್ಮ ಚಾಲಕರ ಡ್ರೈವರ್ಗಳಿಗೆ ನಾನು ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಇವತ್ತು ನಾವು ಬಂದಿರೋದು ಎಲ್ರಿಗೂ ಗೊತ್ತು. ನಮ್ಮ ನ್ಯಾಯಕ್ಕೋಸ್ಕರ ನಾವು ಇಲ್ಲಿ ಬಂದು ನಿಂತಿದ್ದೀವಿ. ನಾಳೆ ಒಂದು ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಏರ್ಪೋರ್ಟ್ ಹತ್ರ ಪ್ರತಿಯೊಬ್ಬರು ಒಬ್ರಿಗೊಬ್ರು ಹೇಳಿ ಪ್ರತಿಯೊಬ್ಬರು ಬಂದು ನಮ್ಮ ನ್ಯಾಯಕ್ಕೋಸ್ಕರ ನಾವು ಬಂದು ಹೋರಾಟ ಮಾಡೋಣ, ನಮ್ಮ ನ್ಯಾಯ ಸಿಗೋವರೆಗೂ ನಾವು ಹೋರಾಟ ಮಾಡೋಣ ಅಂತ ನಮ್ಗೆ ಎಲ್ಲರೂ ಡ್ರೈವರ್ಗಳು ಜೊತೆ ಆಗ್ತಾರೆ ಅಂತ ನಂಬಿಕೆ ಇದೆ. ನನಗೆ ನಾವು ಜಯ ಸಿಗುತ್ತೆ ಅಂತ ಅದೊಂದು ನಂಬಿಕೆ ಇದೆ. ಎಲ್ಲರೂ ಬರಲೇಬೇಕು. ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಬಿಟ್ಟು ಬಂದು ಶಾಂತಿಯುತವಾಗಿ ಬಂದು ಹೋರಾಟ ಮಾಡೋಣ ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ.